ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ನಲ್ಲಿರುವ ಹುಡುಗಿಯ ಫೋಟೋ ಬದಲಾವಣೆ. ಹೊಸ ಫ್ಲೇವರ್ ಪ್ಯಾಕ್ ಬಿಡುಗಡೆ ಮಾಡಿದ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ನಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮುಖ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಪಾರ್ಲೆಜಿ ಬಿಸ್ಕೆಟ್ ಯಾರು ತಿಂದಿರಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತಿಂದಿರ್ತೀರಾ. ಯಾವುದೋ ಒನ್ ಟೈಮ್ ಆದ್ರೂ ತಿಂದಿರ್ತೀರಾ ಅಲ್ವಾ? ಈಗ ಯಾಕೆ ಈ ಪಾರ್ಲೆಜಿ ವಿಚಾರ ಮಾತನಾಡ್ತಿದ್ದೀನಿ ಅಂದ್ರೆ ಅದಕ್ಕೊಂದು ಮುಖ್ಯ ಕಾರಣವಿದೆ. ಕೊರೋನಾ ಸಮಯದಲ್ಲಿ ಈ ಪಾರ್ಲೆಜಿ ಬಿಸ್ಕೆಟ್ ತುಂಬಾನೇ ಮಾರಾಟ ಆಗ್ತಿತ್ತಂತೆ. ಅಂದ್ರೆ ಕೊರೋನಾ ಸಮಯದಲ್ಲಿ ಬೇರೆ ಬಿಸ್ಕೆಟ್ಗಳಿಗಿಂತ ಪಾರ್ಲೆಜಿ ಬಿಸ್ಕೆಟ್ ತುಂಬಾನೇ ಮಾರಾಟ ಆಗ್ತಿತ್ತಂತೆ. ಈಗ ಪಾರ್ಲೆಜಿ ಬಿಸ್ಕೆಟ್ ಅಲ್ಲಿರುವಂತಹ ಮುದ್ದು ಮುಖದ ಫೋಟೋವನ್ನ ನೀವು ನೋಡಿರ್ತೀರಾ. ಮುದ್ದು ಮುಖದ ಫೋಟೋ ಅಂದ್ರೆ ಒಂದು ಹುಡುಗಿ ಕೈ ಬೆರಳನ್ನ ಎಣಿಕೆ ಮಾಡ್ಕೊಂತಾ ಇರ್ತಾಳೆ. ಅದು ಚಿಕ್ಕ ಹುಡುಗಿ, ನೋಡೋಕೆ ತುಂಬಾನೇ ಸುಂದರವಾಗಿ ಕಾಣ್ತಾ ಇರ್ತಾಳೆ. ಈಗ ಆ ಫೋಟೋವನ್ನ ಬದಲಾಯಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಅಂದ್ರೆ ಆ ಫೋಟೋವನ್ನ ಬದಲಾಯಿಸಿ ಯಾರೋ ಇನ್ಫ್ಲೂಯೆನ್ಸರ್ ಫೋಟೋವನ್ನ ಅದಕ್ಕೆ ಆಡ್ ಮಾಡಲಾಗಿದೆ ಅಂತ. ಈ ವಿಡಿಯೋ ನಿಜಕ್ಕೂ ಹೌದಾ? ಪಾರ್ಲೆಜಿ ಕಂಪನಿಯವರು ಆ ಮುದ್ದು ಮುಖದ ಹುಡುಗಿಯ ಫೋಟೋವನ್ನ ತೆಗೆದು ಇನ್ಫ್ಲೂಯೆನ್ಸರ್ ಫೋಟೋವನ್ನ ಹಾಕಿದಾರಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಪಾರ್ಲೆಜಿ ಬಿಸ್ಕೆಟ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಿಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ. 80ರಿಂದ 90ರ ದಶಕದಲ್ಲಿ ಹುಟ್ಟಿ ಬೆಳೆದವರಿಗೆ ಪಾರ್ಲೆಜಿ ಬಿಸ್ಕೆಟ್ ಅಂದ್ರೆ ಒಂಥರ ಎಮೋಷನಲ್. ಪ್ರತಿದಿನ ಬೆಳಿಗ್ಗೆ ಟೀ ಅಥವಾ ಕಾಫಿ ಜೊತೆ ಪಾರ್ಲೆಜಿ ಬಿಸ್ಕೆಟ್ ಬೇಕು ಅಂತ ಜನರು ಕೇಳೋ ಕಾಲ ಆಗಿತ್ತು. ಯಾಕಂದ್ರೆ ಈ ಬಿಸ್ಕೆಟ್ಗಳು ಬಾಲ್ಯದಿಂದಲೂ ಪ್ರತಿಯೊಬ್ಬರ ಭಾರತೀಯರ ಅಚ್ಚುಮೆಚ್ಚು ಆಗಿದ್ವು. ಪಾರ್ಲೆಜಿ ಬಿಸ್ಕೆಟ್ನ ರುಚಿ ಬೇರೆ ಯಾವ ಬಿಸ್ಕೆಟ್ಗೂ ಸರಿಸಾಟಿ ಇಲ್ಲ ಎಂದು ಅನೇಕರು ಮಾತನಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ ನಲ್ಲಿರುವ ಪುಟ್ಟ ಬಾಲಕಿಯ ಫೋಟೋ ಎಲ್ಲರಿಗೂ ಅಚ್ಚುಮೆಚ್ಚು. ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ ನಲ್ಲಿ ಆ ಪುಟ್ಟ ಮಗುವಿನ ಫೋಟೋ ಇರೋದು ಎಲ್ಲರಿಗೂ ಖುಷಿ ತಂದಿರೋ ವಿಚಾರವಾಗಿದೆ. ಆ ಫೋಟೋ ಇಲ್ಲದೇನೆ ಊಹಿಸೋದು ಕಷ್ಟವಾಗಿದೆ. ಅಷ್ಟರ ಮಟ್ಟಿಗೆ ಹಳದಿ ಬಣ್ಣದ ರ್ಯಾಪರ್ ನಲ್ಲಿ ಪುಟ್ಟ ಮಗುವಿನ ಚಿತ್ರ ಮನಸ್ಸಿನಲ್ಲಿ ಅಚ್ಚೊತ್ತಿ ಕುಳಿತಿದೆ. ಆದ್ರೆ ಇತ್ತೀಚೆಗೆ ಪಾರ್ಲೆಜಿ ಐಕಾನಿಕ್ ಹುಡುಗಿಯ ಚಿತ್ರವನ್ನ ಇನ್ಸ್ಟಾಗ್ರಾಂ ಪ್ರಭಾವಶಾಲಿ ಮುಖದೊಂದಿಗೆ ಬದಲಾವಣೆ ಮಾಡಲಾಗಿದೆ. ಬಿಸ್ಕೆಟ್ ಪ್ಯಾಕ್ನಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮುಖ. ಬಿಸ್ಕೆಟ್ ತಯಾರಕ ಪಾರ್ಲೆ ತನ್ನ ಪ್ಯಾಕೆಟ್ನ ಕವರ್ನಲ್ಲಿ ಐಕಾನಿಕ್ ಪಾರ್ಲೆಜಿ ಹುಡುಗಿಯ ಬದಲಿಗೆ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ ಮುಖವನ್ನ ಒಳಗೊಂಡು ಪೋಸ್ಟರ್ ಅನ್ನ ಹಂಚಿಕೊಂಡ ನಂತರ ಇದು ಇಂಟರ್ನೆಟ್ನಲ್ಲಿ ಬಹಳ ಅಚ್ಚರಿಕರವಾದ ವಿಚಾರವಾಗಿ ಹೊರಹೊಮ್ಮಿತ್ತು. ಹಲವರು ಈ ರ್ಯಾಪರ್ ಬದಲಾವಣೆಗೆ ಆಕ್ರೋಶವನ್ನ ಹೊರಹಾಕಿದ್ರು. ಹಲವರು ವರ್ಷಗಳ ಇತಿಹಾಸವಿರುವ ಪಾರ್ಲೆಜಿ ಬಿಸ್ಕೆಟ್ ಕವರ್ ಬದಲಾಯಿಸಿದ್ದು ಸರಿಯಲ್ಲ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ವಾಸ್ತವದಲ್ಲಿ ಪಾರ್ಲೆಜಿ ಕಂಪನಿ ತನ್ನ ಬಿಸ್ಕೆಟ್ ಕವರ್ನಿಂದ ಮಗುವಿನ ಫೋಟೋವನ್ನ ಬದಲಾವಣೆ ಮಾಡಿಲ್ಲ. ಬದಲಿಗೆ ಇದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಬರ ತಮಾಷೆ ಮಾಡಿರುವ ವಿಡಿಯೋ ಆಗಿದೆ. ಕಂಟೆಂಟ್ ಕ್ರಿಯೇಟರ್ ಜರ್ಮಾನ್ ಜಿ ಬುರ್ಷಾ ಈ ವಿಡಿಯೋವನ್ನ ಮಾಡಿದ್ದು ಎಲ್ಲೆಡೆ ಈ ವಿಡಿಯೋ ವೈರಲ್ ಆಗಿದೆ. ವಿಡಿಯೋದಲ್ಲಿ ಅವರು, ನೀವು ಪಾರ್ಲೆಜಿ ಮಾಲೀಕರನ್ನ ಭೇಟಿ ಆದರೆ ಅವರನ್ನ ಪಾರ್ಲೆ ಸರ್, ಮೀ ಪಾರ್ಲೆ ಅಥವಾ ಪಾರ್ಲೆಜಿ ಹೀಗೆ ಕರೆಯುತ್ತೀರಿ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಬುರ್ಷಾ ಫೋಟೋ ಇರುವ ಪಾರ್ಲೆಜಿ ಪ್ಯಾಕೆಟ್ ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ. ಬುರ್ಷಾರ್ ಕಾರಿನಲ್ಲಿ ಗೊಂದಲದ ಮುಖದೊಂದಿಗೆ ಕುಳಿತುಕೊಂಡಿರೋದು ಕಂಡು ಬರ್ತಾ ಇದೆ. ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಇದಕ್ಕೆ ನೆಟ್ಟಿಗರು ನಾನಾ ರೀತಿಯ ಕಮೆಂಟ್ ಅನ್ನ ಹಾಕ್ತಿದ್ದಾರೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.